ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಂಗಮಕ್ಕೆ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಈ ಸೈಕಾಲಜಿ ಅಂತಂದರೆ ಮನಃಶಾಸ್ತ್ರದಲ್ಲಿ ಹಲವಾರು ವಿಭಿನ್ನ ರೀತಿಯಾದಂಥ ಟ್ರಿಕ್ಸ್ಗಳಿದ್ದಾವೆ. ಡಾರ್ಕ್ ಸೈಕಾಲಜಿ ಅಂತ ಕರಿತೀವಿ ಅದನ್ನು. ಈ ಡಾರ್ಕ್ ಸೈಕಾಲಜಿ ಟ್ರಿಕ್ಸ್ಗಳನ್ನು ನಿಮ್ಮ ಮಧ್ಯೆ ಎಲ್ಲರೂ ಬಳಸ್ತಿರ್ತಾರೆ. ನಮ್ಮನ್ನು ಸೆಳೆಯೋದಕ್ಕಿರ್ಬೋದು, ಅವರ ವಶದಲ್ಲಿ ನಮ್ಮನ್ನು ಇಟ್ಕೊಳ್ಳೋದಕ್ಕಿರ್ಬೋದು. ಬಹಳಷ್ಟು ಜನರು ನಮ್ಮ ಜೊತೆಗೆ ವ್ಯವಹರಿಸುವಾಗ ಹಲವಾರು ಈ ರೀತಿಯಾದಂಥ ಸಂಚಿತ ಡಾರ್ಕ್ ಸೈಕಾಲಜಿ ಟ್ರಿಕ್ಸ್ಗಳನ್ನು ಬಳಸ್ತಾ ಇರ್ತಾರೆ. ನಮಗೆ ಗೊತ್ತಿರಲ್ಲ, ಬಟ್ ಅವರ ಮೈಂಡಲ್ಲಿ ಏನು ಗೇಮ್ ನಡೀತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿರಲ್ಲ. ಬಟ್ ಯಾವಾಗ ನಾವು ಅವರ ಪಾಶದಲ್ಲಿ ಸಿಲುಕ್ತಾ ಹೋಗ್ತೀವೋ ಆವಾಗ ನಮಗೆ ತಿಳಿತಾ ಹೋಗ್ತೀವಿ, ಓ ಮೈ ಗಾಡ್, ಹೀಗೂ ಕೂಡ ನಾವೊಬ್ಬರನ್ನ ಮೈಂಡ್ ಗೇಮ್ ಆಡಬಹುದಾ ಅಂತ ಹೇಳಿ. ಹಾಗಾಗಿ ಇವತ್ತಿನ ಈ ವಿಚಾರಗಳು ಡಾರ್ಕ್ ಸೈಕಾಲಜಿ ಬಿಹೈಂಡ್ ಎ ಪರ್ಸನ್ ಅಂತಂದರೆ ಯಾವ ವ್ಯಕ್ತಿಯ ಹಿಂದೆ ಯಾವ್ಯಾವ ರೀತಿ ಡಾರ್ಕ್ ಸೈಕಾಲಜಿಗಳು ಇರ್ತವೆ ಅನ್ನೋದನ್ನು ತಿಳಿಸುವಂಥ ಸಣ್ಣ ಪ್ರಯತ್ನ ಆಗಿದೆ. ಹಾಗಾದರೆ ಯಾಕೆ ತಡ ಮಾಡ್ತೀರಾ? ನಿಮ್ಮ ಕಣ್ಮುಂದೆ ಕಾಣುವಂಥ ಲೈಕ್ ಬಟನ್ನ ಒತ್ತಿ, ಸಬ್ಸ್ಕ್ರೈಬ್ ಬಟನ್ನ ಒಂದ್ಸರ್ತಿ ಒತ್ತಿ, ಗಂಟಿ ಬಟನ್ನ ಒಂದ್ಸರ್ತಿ ಹೊಡೆದ್ಬಿಡಿ. ಮುಗ್ದೋಯ್ತು. ಈಗ ಸಬ್ಜೆಕ್ಟ್ ಕಡೆಗೆ ಹೊರಡೋಣ. ಲೆಟ್ಸ್ ಡೈವ್ ಇನ್. ಸ್ನೇಹಿತರೆ, ಹಲವಾರು ಸೈಕಾಲಜಿ ಬುಕ್ಗಳನ್ನು ನಾನು ಓದಿದರೆ ಅದರಲ್ಲಿ ನನಗೆ ತುಂಬ ಫೇವ್ರೇಟ್ ಆದಂಥ ಬುಕ್ಕು ಡಾರ್ಕ್ ಸೈಕಾಲಜಿ ಟ್ರಿಕ್ಸ್ ಅಂತಲೇ ಇದೆ. ಆ ಟ್ರಿಕ್ಸಲ್ಲಿ 12 ಟ್ರಿಕ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ಈ ವಿಡಿಯೋದಲ್ಲಿ ನಾವು 4 ಟ್ರಿಕ್ಸ್ನ ಫಾಲೋಅಪ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಡಾರ್ಕ್ ಸೈಕಾಲಜಿ ಪಾರ್ಟ್ 2 ಅಂತಲೇ ಮಾಡ್ತೀನಿ. ಅದರಲ್ಲಿ ಇನ್ನು ಮಿಕ್ಕಿರೋ 8 ಅಂದರೆ 4, 4, 4 ಈ ರೀತಿ 3 ಭಾಗಗಳಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾದರೆ ಏನಿದು ಡಾರ್ಕ್ ಸೈಕಾಲಜಿ? ಯಾವ ರೀತಿ ನಮ್ಮನ್ನು ಮೈಂಡ್ ವಾಶ್ ಮಾಡ್ತಾರೆ ಮತ್ತು ಮೈಂಡ್ ಗೇಮ್ ಯಾವ ರೀತಿ ಆಡ್ತಾರೆ ಅನ್ನೋದಕ್ಕೆ ಸಂಚಿತವಾದಂಥ ಕ್ಲೂಗಳು, ಟ್ರಿಕ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇ ಟ್ರಿಕ್ಸ್ ಬಂದು ಪ್ರೈಮಿಂಗ್ ಅಂತ. ನೆನಪು ಮಾಡ್ಕೊಳ್ಳಿ, ಪ್ರೈಮಿಂಗ್ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹೀಗೆ ನಿಕ್ಕಿ ಬೇಲ್ ಅಂತ ಒಬ್ಬ ಯುರೋಪಿಯನ್ ಬಿಸ್ನೆಸ್ ಮ್ಯಾನ್ ಜೊತೆಗೆ ಆತನ ಗರ್ಲ್ ಫ್ರೆಂಡ್ಸ್ ಕೂಡ ಇರ್ತಾಳೆ. ಒಂದಿನ ಏನಾಗುತ್ತೆ, ಅವಳ ಅಂದರೆ ನಿಕ್ಕಿ ಬೇಲ್ ಗರ್ಲ್ ಫ್ರೆಂಡು ಬೇಸ್ಬಾಲ್ ನೋಡೋದಕ್ಕೆ ಕರೀತಾನೆ ಅವಳಿಗೆ ಇಷ್ಟನೇ ಇರಲ್ಲ. ಬಟ್ ಆದರೂ ಕೂಡ ಫೋರ್ಸೆಬಿಲಿಟಿಯಿಂದ ಕರ್ಕೊಂಡು ಹೋಗ್ತಾನೆ ಆಕೆನ ಕರ್ಕೊಂಡೋಗಿ ಆ ಗ್ರೌಂಡಲ್ಲಿ ಒಂದು ರ್ಯಾಕ್ ಅಂದರೆ ಒಂದು ಚೇರಲ್ಲಿ ಒಂದು ರೋಲಲ್ಲಿ ಕೂತಿರ್ತಾರೆ, ರಾವ್ನಲ್ಲಿ. ಆವಾಗ ಆ ಹುಡುಗಿ ಜೊತೆಗೆ ಏನೇನೋ ಮಾತಾಡ್ತಾ ಇರ್ತಾನೆ. ಅವಳಿಗೆ ಆ ಬೇಸ್ಬಾಲ್ ಇಂಟ್ರೆಸ್ಟೇ ಇರಲ್ಲ, ಬಟ್ ನೋಡುವಂಥ ಫೋರ್ಸ್ನ ಮಾಡ್ತಿರ್ತಾನೆ. ಅವಳ ಜೊತೆಗೆ ಬೆಟ್ಟಿಂಗ್ ಕಟ್ತಾನೆ ಫಸ್ಟು. ನೋಡು, ಈಗ ಅಲ್ಲಿ ಹಾಟ್ ಡಾಗ್ಸ್ನ ಎಸಿತಾರೆ, ಯಾರು ಎಷ್ಟು ಹಾಟ್ ಡಾಗ್ಸ್ನ ಎತ್ಕೊತಾರೆ ಅನ್ನೋದಕ್ಕೆ $10 ಬೆಟ್ಸು. ನೋಡು, ನಾನು 5 ಜನ ಕ್ಯಾಚ್ ಮಾಡ್ತಾರೆ ಅಂತ ಹೇಳಿ ಬೆಟ್ಟಿಂಗ್ಸ್ನ, ಸಣ್ಣ ಪುಟ್ಟ ಬೆಟ್ಟಿಂಗ್ಸ್ಗಳನ್ನ ಆಡ್ತಾ ಇರ್ತಾರೆ. ಹಾಗೆ ಅದರಲ್ಲಿ ನಾನಿವಾಗ ಎದ್ದು ಹೊರಡ್ತೀನಿ, ನನ್ನನ್ನು ಒಂದು 4ರಿಂದ 5 ಜನನಾದರೂ ಅಬ್ಸರ್ವ್ ಮಾಡ್ತಾರೆ. ನೋಡಬೇಕಾದ್ರೆ ಮಿನಿಮಮ್ 5 ಜನ ನೋಡ್ತಾರೆ. $10 ನೋಡ್ತೀಯಾ ಅಂತ ಕೇಳ್ತಾನೆ. ಆವಾಗ ಅವನ ಗರ್ಲ್ ಫ್ರೆಂಡ್ ಏನಂತಾಳೆ, ಇಲ್ಲ ಆಗಲ್ಲ, ಇದು ಸಾಧ್ಯನೇ ಇಲ್ಲ, ಯಾರು ನೋಡಲ್ಲ ನೀನು ಅಂತ ಹೇಳ್ತಾನೆ. ಆವಾಗ ಅವನು ಎದ್ಬಿಟ್ಟು ಹೋಗ್ತಾನೆ. ಆವಾಗ 1, 2, 3, 4, 5 ಜನ, 6 ಜನ ತಿರುಗಿ ನೋಡ್ತಾರೆ ಹುಡುಗಿಯರು. ಆಗ ಅವಳು ಅಂದರೆ ಅವನ ನಿಕ್ಕಿ ಗರ್ಲ್ ಫ್ರೆಂಡ್ ಸೋಲ್ತಾಳೆ. $10 ಅವಳಿಗೆ ಕೊಡ್ತಾರೆ. ಅದಾದಮೇಲೆ ಅವ್ರ ಪಕ್ಕದಲ್ಲೇ ಒಬ್ಬ ಚೈನೀಸ್ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ದೊಡ್ಡ ಬಿಸ್ನೆಸ್ ಟೈಕೂನ್ ಆತ, ಅವನು ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ ತುಂಬ ಹೊತ್ತಿನಿಂದ. ನಾನು ಯಾಕೆ ಈ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಬೆಟ್ಟಿಂಗಲ್ಲಿ ಅಂತ ಹೇಳಿ ಆತ ಬರ್ತಾನೆ. ಇವ್ರ ಹತ್ರ ಬಂದು, ನೋಡಪ್ಪ, $100 ಬೆಟ್ಸು, ಈಗ ನೆಕ್ಸ್ಟು ಬ್ಯಾಟ್ಸ್ಮನ್ನು ಒಂದು ರನ್ನಿಗೆ ಡೈವ್ ಮಾಡ್ತಾನೆ ನೋಡು ಅಂತ ಹೇಳಿ. ಅವನಿಗೆ ನಿಕ್ಕಿಗೆ ಅನಿಸುತ್ತೆ, ಆಯಿತು, ಇವನನ್ನು ಕೂಡ ನಮ್ಮ ಈ ಬೆಟ್ಟಿಂಗ್ಸ್ ಗೇಮಲ್ಲಿ ಅವನನ್ನು ನಾವು ಶಾಮಿಲ್ ಮಾಡ್ಕೋಬೋದು ಅಂತ ಹೇಳಿ ಇದೇ ಗೇಮ್ ಕಂಟಿನ್ಯೂ ಆಗುತ್ತೆ. ಬಟ್ ಏನಾಗುತ್ತೆ, ಅಲ್ಲಿ ಆ ಬ್ಯಾಟ್ಸ್ಮನ್ ಒಂದು ಡೈವ್ ಮಾಡಿ 1 ರನ್ ತಗೊತಾನೆ. ಅದಾದಮೇಲೆ ಚೈನೀಸ್ ಮ್ಯಾನ್ಗೆ ಅಂದರೆ $100 ಪ್ರಾಫಿಟ್ ಆಗುತ್ತೆ. ಅದಾದಮೇಲೆ ನಿಕ್ಕಿ ಹೇಳ್ತಾನೆ, ನೋಡು, ಇವಾಗ 3 ಬಾಲ್ ಹಾಕ್ತಾನೆ ಬೌಲರು, 3 ಬಾಲ್ ಮಿಸ್ ಆಗುತ್ತೆ ನೋಡು ಅಂತ ಹೇಳ್ತಾನೆ. ಹಾಗಾದರೆ ಈ ಚೈನೀಸ್ ಮ್ಯಾನ್ ಏನಂತಾನೆ, $1,000 ನಾನು ಕಟ್ತೀನಿ, 3 ಬಾಲಲ್ಲಿ 1 ಬಾಲ್ ಹಿಟ್ ಆಗುತ್ತೆ, 2 ಬಾಲ್ ಮಾತ್ರ ಫೇಲ್ ಆಗುತ್ತೆ ಅಂತ. ಅದಾದಮೇಲೆ ನೋ ಚಾನ್ಸ್, ನಾನು ಹೇಳಿದ್ದೆ ನಿಜ ಆಗುತ್ತೆ ಅಂತೇಳಿ ನಿಕ್ಕಿ $1,000 ಕಟ್ತಾನೆ. ಚೈನೀಸ್ ಮ್ಯಾನ್ $1,000 ಕಟ್ತಾನೆ. ಬಟ್ ಅಲ್ಲಿ ಏನಾಗುತ್ತೆ, 2 ಬಾಲ್ ಮಿಸ್ ಆಗುತ್ತೆ, ಬಟ್ ಕೊನೆ ಬಾಲ್ನ ಹಿಟ್ ಮಾಡ್ತಾನೆ, ಅದು 6 ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟು ನಿಕ್ಕಿ ಇಲ್ಲಿಗೆ ನಿಲ್ಲಿಸಲ್ಲ, ಸ್ವಲ್ಪ ಅನ್ಕಂಫರ್ಟಬಲ್ ಮಾಡ್ತಾನೆ. ಯಾಕೆಂದರೆ ಆತನಿಗೆ ಸೋತಿದ್ದೀನಿ ಅನ್ನೋ ಜಲಸ್ ಇರುತ್ತೆ. ಹಾಗಾಗಿ
ಆತ ನೆಕ್ಸ್ಟ್ ಹೇಳ್ತಾನೆ, ನೋಡು ನಿಕ್ಕಿ ಹೇಳ್ತಾನೆ, ಇಲ್ಲ ನೆಕ್ಸ್ಟ್ ಏನಾದರೂ ಇದ್ರೆ ಕಟ್ಟಪ್ಪ ನಾನು ನೋಡ್ತೀನಿ ಅಂತೇಳಿ. ಚೈನೀಸ್ ಮ್ಯಾನ್ ಹೇಳ್ತಾನೆ, ಇಲ್ಲ ನೀನು ಹೇಳಿವಾಗ ಅಂತೇಳಿ. ಬಟ್ ಆವಾಗ ನಿಕ್ಕಿ ಹೇಳ್ತಾನೆ, ನೋಡಿ ಈ ಸರ್ತಿ ಬೌಲರ್ ಬಂದು ಬಾಲ್ ಹಾಕಬೇಕಾದ್ರೆ ಬೌಲರ್ ಕ್ಯಾಪ್ ಕೆಳಗಡೆ ಬಿದ್ದೋಗುತ್ತೆ ಅಂತೇಳಿ. ಚೈನೀಸ್ ಮ್ಯಾನ್ಗೆ ಅದೊಂಥರ ವಿಚಿತ್ರ ಅನಿಸುತ್ತೆ, ಅದು ಹೆಂಗೆ ಬೀಳುತ್ತೆ, ಇವನು ಅಷ್ಟೇ ಕನ್ಫರ್ಮ್ ಆಗಿ ಪ್ರೆಡಿಕ್ಟ್ ಮಾಡ್ತಿದ್ದಾನೆ ಅಂತ ಹೇಳಿ. ಬಟ್ ಅದೇನೋ ವಾಟ್ ಕೋ ಇನ್ಸಿಡೆಂಟ್ಸ್ ಇರ್ಬೋದು, ಏನೋ ಇರ್ಬೋದು, ಬಟ್ ಬೌಲರ್ದು ಕ್ಯಾಪ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆವಾಗ ನಿಕ್ಕಿ ಗೆಲ್ತಾನೆ. ಆವಾಗ ಎಷ್ಟು $10,000 $10,000 ನಿಕ್ಕಿ ಗೆದ್ದಾದ್ಮೇಲೆ ಮತ್ತೆ ಚೈನೀಸ್ ಮ್ಯಾನ್ ಹೇಳ್ತಾನೆ, ಈ ಸರ್ತಿ $100 ಬಿಲಿಯನ್ ಇದು $1,00,000 ನೋಡು ಅಂತ ಹೇಳ್ತಾನೆ. ಏನು ಅಂತ ಹೇಳ್ತಾನೆ, 3 ಜನ ಪ್ಲೇಯರ್ಸ್ ಇರ್ತಾರೆ, 4 ಜನ ಪ್ಲೇಯರ್ಸ್ ಇರ್ತಾರೆ. 4 ಜನರಲ್ಲಿ ಒಂದೊಂದು ಇದನ್ನು ಹೇಳ್ತಾನೆ, ಅಂದರೆ 1-2-3 ಬಾಲಲ್ಲಿ ಇಷ್ಟು ರನ್ ಹೊಡಿತಾನೆ ಅಂತೇಳಿ. ಬಟ್ ಆವಾಗ ನಿಕ್ಕಿ ಸೋಲ್ತಾನೆ, ಚೈನೀಸ್ ಮ್ಯಾನ್ ಗೆಲ್ತಾನೆ. ಬಟ್ ಆವಾಗ ಚೈನೀಸ್ ಮ್ಯಾನ್ಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ, $1,00,000 ಗೆದ್ನಲ್ಲ ನಾನು ಅಂತೇಳಿ. ತುಂಬ ಖುಷಿಯಿಂದ ಫೀಲ್ನ ಎಂಜಾಯ್ ಮಾಡ್ತಿರ್ತಾನೆ. ಬಟ್ ಅಲ್ಲಿಗೆ ನಿಕ್ಕಿ ಗರ್ಲ್ ಫ್ರೆಂಡ್ ಇರ್ತಾಳಲ್ಲ, ಅವಳು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಬೇಡ ಬಾಯಿನ್ನು ಹೋಗೋಣ, ನಮಗೆ ಇದು ಸೆಟ್ ಆಗಲ್ಲ, ನಮಗೆಲ್ಲ ಇದು ಬೆಟ್ಟಿಂಗ್ ಎಲ್ಲ ಬೇಡ, ಈ ದುಡ್ಡು ನಮ್ದಲ್ಲ ಬೇರೆಯವ್ರದ್ದು, ಸುಮ್ಮನೆ ನಿನಗೆ ಏನಕ್ಕೆ ಖರ್ಚು ಮಾಡ್ತಾ ಇದೆಯಾ, ನಾಳೆ ಯಾರಾದರೂ ದುಡ್ಡನ್ನವ್ರು ಕೇಳಿದ್ರೆ ಏನು ಹೇಳ್ತೀವಿ ಅಂತ ಹೊರಡ್ತಿರ್ತಾರೆ. ಅದೇನೋ ಸೋತಿದ್ದೀನಿ ಅನ್ನೋ ಮುಖಭಾವ ಇಟ್ಕೊಂಡು ಅವನು ಮಾತ್ರ ಹೊರಡ್ತಿರ್ತಾನೆ ನಿಕ್ಕಿ. ಬಟ್ ಈತ ಚೈನೀಸ್ ಮ್ಯಾನು ಗೆದ್ದಿದ್ದೀನಿ ಅನ್ನೋ ಅಹಂಬಲ್ಲಿ ಅವನನ್ನು ಕೆಳದೃಷ್ಟಿಯಿಂದ, ಅಂದರೆ ಒಂದು ಸ್ವಲ್ಪ ಆತನ ಕೀಳಿರ್ಮೆಯಿಂದ ನೋಡಿ ನಗ್ತಾನೆ. ನಗ್ದ ತಕ್ಷಣ ನಿಕ್ಕಿಗೆ ಅದು ಒಂಥರ ಈಗೋ ಹರ್ಟ್ ಆಗುತ್ತೆ. ಹರ್ಟ್ ಆದಮೇಲೆ ನೆಕ್ಸ್ಟ್ ಆತ ಕರಿತಾನೆ ಚೈನೀಸ್ ಮ್ಯಾನ್ನ. ಅವನು ಹೇಳ್ತಾನೆ, ನೋಡು ನೀನು ಗೆದ್ದಿದ್ದೀನಿ ಅಂತ ಅಹಂ ಪಡಬೇಡ, ಅಲ್ಲಿ ಗ್ರೌಂಡಲ್ಲಿ ಸುಮಾರು 22-24 ಜನ ಇದ್ದಾರೆ, ಅದರಲ್ಲಿ ಯಾರನ್ನೊಬ್ಬರನ್ನ ಚೂಸ್ ಮಾಡು, ನೀನು ಯಾರನ್ನೇ ಚೂಸ್ ಮಾಡು, ನಾನು ಅವರ ಜರ್ಸಿ ಮೇಲಿರೋ ನಂಬರ್ನ ನಾನೇ ಪ್ರಿಡಿಕ್ಟ್ ಮಾಡ್ತೀನಿ, ಅದು ನಾನು ಹೇಳಲ್ಲ, ನನ್ನ ಗರ್ಲ್ ಫ್ರೆಂಡ್ ಹೇಳ್ತಾಳೆ ಅಂತಾಳೆ. ಅದಾದಮೇಲೆ ಅವಳು ನಿಕ್ಕಿ ಗರ್ಲ್ ಫ್ರೆಂಡ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. $10,00,000 $10,00,000 ಅಂತಂದರೆ ಏನು ರೀ ಆಟ. ಅವನು ಚೈನೀಸ್ ಮ್ಯಾನ್ ಹೇಳ್ತಾನೆ, ಬೇಡ ಹೋಗು, ಇವತ್ತು ಯಾಕೋ ನಿಮ್ಮದು ಟೈಮ್ ಸರಿ ಇಲ್ಲ, ಕೆಟ್ಟದಾಗ ನಡೀತಾ ಇದೆ, ಸುಮ್ಮನೆ ಏನಕ್ಕೆ ದುಡ್ಡು ಕಳ್ಕೊತೀಯ, ಹೊರಡು ಅಂತ ಹೇಳಿ ಕಳಿಸ್ತಾ ಇರ್ತಾನೆ. ಆದರೂ ಕೂಡ ಈತ ಸೆಲ್ಫ್ ಈಗೋಗೋಸ್ಕರ, ಇಲ್ಲ ನಾನು ಇದನ್ನು ಆಡ್ತೀನಿ, ನಾನು ಬೆಟ್ಟಿಂಗ್ ಆಡ್ತೀನಿ ಅಂತ ಹೇಳಿ. ಅದಾದಮೇಲೆ ಈತ ಏನಂತಾನೆ, ಬರೋ ದುಡ್ಡು ಹೆಂಗೋ ಬರ್ತಾ ಇದ್ದಿಲ್ಲ, ಫ್ರೀಯಾಗಿ ಸಿಗೋದನ್ನು ಏನಕ್ಕೆ ಬಿಡಬೇಕು ಅಂತ ಚೈನಾದವನು ಏನಂತಾನೆ, ಓಕೆ ಆಯಿತು ಡನ್ ಅಂತಾನೆ. ಬಟ್ ಇಲ್ಲಿ ಏನಾಗಿರುತ್ತೆ, ನಿಕ್ಕಿ ಗರ್ಲ್ ಫ್ರೆಂಡ್ಗೆ ಇದರ ಯಾವ ಒಳಾರ್ಥನೂ ಇರಲ್ಲ. ಆಕೆ ಅಳ್ತಿರ್ತಾಳೆ, ಚೀರಾಡ್ತಿರ್ತಾಳೆ, ಇದು ಬೇಡ, ನಿನಗೆ ಬೇಡ, ಮಾಡೋದು ಬೇಡ, ಇದು ಬೇಡ, ಈ ಗೇಮ್ನ ಇದು ಬೆಟ್ಟಿಂಗ್ನ ಕ್ಯಾನ್ಸಲ್ ಮಾಡಿಬಿಡು, ಬೇಡ ಹೋಗೋಣ ಅಂತೇಳಿ. ಇಲ್ಲ ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ, ಅವ್ನು ಗೆಸ್ ಮಾಡಲಿ ಅಂತ ಹೇಳಿದ ತಕ್ಷಣ ಬೈನಾಕ್ಯುಲರ್ ಎತ್ಕೊತಾನೆ ಚೈನೀಸ್ ಮ್ಯಾನ್. ಸುತ್ತಲೂ ನೋಡ್ತಾನೆ, ನೋಡಿ ಎಲ್ಲ ಕಡೆ ನೋಡ್ತಾನೆ, ಎಲ್ಲೋ ಪ್ರತಿಯೊಬ್ಬರೂ ನೋಡ್ತಾನೆ. ನೋಡಿ ಒಂದು ನಂಬರ್ನ ಚೂಸ್ ಮಾಡಿ ಒಂದು ಪೇಪರಲ್ಲಿ ಬರೆದುಬಿಟ್ಟು ಆ ಟೇಬಲ್ ಮೇಲೆ ಇಡ್ತಾನೆ. ಅದಾದಮೇಲೆ ನಿಕ್ಕಿ ಗರ್ಲ್ ಫ್ರೆಂಡ್ ಹೇಳ್ತಾನೆ, ನೋಡು ಬೈನಾಕ್ಯುಲರ್ ಎತ್ಕೋ, ಒಂದು ನಂಬರ್ನ ಚೂಸ್ ಮಾಡು ಅಂತ ಹೇಳ್ತಾನೆ. ಆದರೆ ನಿಕ್ಕಿಗೆ ಇದು ಆಗಲ್ಲ, ನನ್ನ ಕೈಲಿಂದ ಇದನ್ನು ಮಾಡಿಸ್ಬೇಡ, ನನ್ನ ಕೈಲಾಗಲ್ಲ, ನಾನು ಸೋತೋಗ್ತೀನಿ, ಆಮೇಲೆ ನಾನೇ ಹೊಣೆಗಾರರಾಗ್ತೀನಿ, ಬೇಡ ನಾನು ಹೇಳಲ್ಲ ಅಂತಾಳೆ. ನೀನು ಸುಮ್ಮನೆ ಜಸ್ಟ್ ಬೈನಾಕ್ಯುಲರ್ ಎತ್ಕೋ, ನೋಡು ಒಂದು ನಂಬರ್ನ ಪಿಕ್ ಮಾಡು ಅಂತ ಹೇಳ್ತಾರೆ. ಅದಾದಮೇಲೆ ಅವಳು ನೋಡ್ತಾಳೆ, ಕಣ್ಣರಳಿಸಿ ಎಲ್ಲ ಬೈನಾಕ್ಯುಲರಲ್ಲಿ ಗ್ರೌಂಡಲ್ಲಿರೋರು ಎಲ್ಲರೂ ನೋಡ್ತಾಳೆ. ಬಟ್ ಒಂದು ಫೇಸ್ ಸಿಗ್ತಾಳೆ, ಒಂದು ಫೇಸ್ ನೋಡ್ತಾಳೆ, ಒಂದು ಫೇಸ್ ಕಾಣುತ್ತೆ ಅವಳಿಗೆ, ಅದು ತುಂಬ ಫೆಮಿಲಿಯರ್ ಆಗಿರುತ್ತೆ. ಆಮೇಲೆ ಅವಳು ಆತನನ್ನು ನೋಡಿ ಯೋಚನೆ ಮಾಡ್ತಾಳೆ, ಈತ ಆಟಗಾರ ಅಲ್ಲ, ಈಸ್ ನಾಟ್ ಎ ಸ್ಪೋರ್ಟ್ ಮ್ಯಾನ್, ಬಟ್ ಫೀಲ್ಡಲ್ಲಿ ಏನು ಮಾಡ್ತಿದ್ದಾನೆ ಆತ ಅವಳಿಗೆ ಗೊತ್ತಾಗಲ್ಲ. ಆವಾಗ ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ, ಇಲ್ಲೊಂದು ಮೈಂಡ್ ಗೇಮ್ ನಡೀತಾ ಇದೆ, ಇದರ ಬ್ಯಾಕ್ಗ್ರೌಂಡಲ್ಲಿ ಒಂದು ಟೆಕ್ನಿಕ್ ಇದೆ, ಒಂದು ಏನಂತಾರೆ ಅದಕ್ಕೆ ಜಾಲನೇ ಇದೆ, ಇದರಲ್ಲಿ ನನ್ನ ಬಾಯ್ ಫ್ರೆಂಡ್ ನಿಕ್ಕಿ ಮಾಡಿರೋ ಒಂದು ಜಾಲ ಇದೆ, ಹಾಗಾಗಿ ನಾನು ಇವನನ್ನೇ ಚೂಸ್ ಮಾಡ್ತೀನಿ ಅಂತೇಳಿ 55 ಅಂತ ಹೇಳ್ತಾಳೆ ಆ ಹುಡುಗಿ. ಆಯಿತು, ನಾನು ನಂಬರ್ನ ಚೂಸ್ ಮಾಡಿದ್ದೀನಿ, 55 ನಂಬರು ಅಂತ ಹೇಳ್ತಾಳೆ. ಆಗ ತುಸು ನಗ್ತಾನೆ ಚೈನೀಸ್ ಮ್ಯಾನ್, ಬಟ್ ಸಡನ್ನಾಗಿ ಶಾಕ್ ಹೋಗ್ತಾನೆ ಆತ. ಹೌ ಇಟ್ಸ್ ಪಾಸಿಬಲ್ ಅಂತ ಹೇಳಿ, ಹೇಗಿದೆ ಸಾಧ್ಯ, ಹೇಗೆ ನೀನು ನಂಬರ್ನ ಪ್ರೆಡಿಕ್ಟ್ ಮಾಡಿದೆ, ನಾನು ನೋಡಿರೋ ನಂಬರ್ನ ನೀನು ಹೇಗೆ ಪ್ರೆಡಿಕ್ಟ್ ಮಾಡಿದೆ, ಅದು ಹೆಂಗೆ ಸಾಧ್ಯ ಅಂತ ಕೇಳ್ತಾನೆ. ಬಟ್ ಇದರ ಹಿಂದೆ ಒಂದು ಮಾಯಾಜಾಲವೇ ನಡೆದಿತ್ತು. ಹೇಗೆ ಚೈನೀಸ್ ಮ್ಯಾನ್ ಒಬ್ಬ ಕ್ಯಾಸಿನೋಗೆ ಹೋಗಿ ದುಡ್ಡು ಖರ್ಚು ಮಾಡೋನು, ಬೆಟ್ಟಿಂಗ್ಸ್ನಲ್ಲಿ ಗ್ಯಾಮ್ಲರ್ ಅಂತ ಗೊತ್ತಿತ್ತು ನಿಕ್ಕಿಗೆ. ಹಾಗಾಗಿ ಆತನನ್ನು ತುಂಬ ದಿನದಿಂದ ಫಾಲೋ ಮಾಡ್ತಾ ಈತನನ್ನು ಹೇಗಾದರೂ ಮಾಡಿ ಗ್ಯಾಮ್ಲಿಂಗಲ್ಲಿ ಸಿಗಾಕ್ಸ್ಬೇಕು ಅಂತ ಹೇಳಿ. ಆಮೇಲೆ ಆತ ಸೋಲ್ತಾನೆ. ಯಾರು? ಚೈನೀಸ್ ಮ್ಯಾನ್. ಸೋತ ತಕ್ಷಣ $20 ಲಕ್ಷ ಶೂಟ್ ಕೇಸಲ್ಲಿ ತುಂಬ್ಕೊಂಡು ಹೊರಡ್ತಾನೆ.
ಆಮೇಲೆ ಹೇಳ್ತಾನೆ ಆ ಹುಡುಗಿಗೆ, ಅಂದರೆ ಆತನ ಲವರಿಗೆ, ಏನಾಗಿತ್ತು ಇದರ ಹಿಂದೆ ನಾನು ಏನು ಟೆಕ್ನಿಕ್ನ ಮಾಡಿದ್ದೆ ಅಂತ ಹೇಳಿ. ಆತ ಚೈನೀಸ್ ಮ್ಯಾನ್ ಬಂದು ಅಮೆರಿಕಾದಲ್ಲಿ ಬಂದು ಇಳಿದ ತಕ್ಷಣವೇ ಆತನಿಗೆ ಕೊಟ್ಟಿರುವಂಥ ರೂಮ್ ನಂಬರ್ ಕೂಡ 55 ಆಗಿತ್ತು. ಆತನಿಗೆ ಕೊಟ್ಟಿರುವಂಥ ಟೋಕನ್ನಲ್ಲೂ ಕೂಡ 55 ಮುದ್ರಿತವಾಗಿತ್ತು. ಆತನಿಗೆ ಮೀಸಲಾಗಿರುವಂಥ ಕಾರಿನ ಕೊನೆಯ 2 ಡಿಜಿಟ್ ಕೂಡ 55 ಆಗಿತ್ತು. ಹಾಗೆ ಆ ಸ್ಪೋರ್ಟ್ಸ್ ಮ್ಯಾನ್ ಇದ್ನಲ್ಲ, 55 ನಂಬರ್ ಜರ್ಸಿಯ ಸ್ಪೋರ್ಟ್ಸ್ ಮ್ಯಾನ್, ಹಿ ಈಸ್ ನಾಟ್ ಎ ಸ್ಪೋರ್ಟ್ಸ್ ಮ್ಯಾನ್, ಈ ಜಸ್ಟ್ ಒಬ್ಬ ಮನುಷ್ಯ. ಆತ ಹೊರಗಡೆ ನಾರ್ಮಲ್ ಪರ್ಸನ್. ಅವನನ್ನು ಪದೇ ಪದೇ ಬೇಕು ಅಂತಾನೆ ಚೈನೀಸ್ ಬಿಸ್ನೆಸ್ ಮ್ಯಾನ್ ಮುಂದೆನೇ ತರಿಸಲಾಗಿತ್ತು. ಆತ ಅವನ ಕಣ್ಮುಂದೆನೇ ಓಡಾಡ್ಕೊಂಡಿದ್ದ ಒಂದು ಸುಮಾರು ಸರ್ತಿ, 3-4 ಸರ್ತಿ. ಆಮೇಲೆ ಆತ ಕಾರಲ್ಲಿ ಹೋಗುವಾಗ ಆ ಚೈನೀಸ್ ಸಾಂಗ್ ಬೇರೆ ಪ್ಲೇ ಆಗ್ತಾಯಿತ್ತು. ಅದರಲ್ಲಿ 55 DJ ಟೆಕ್ಕಿಂಗ್ ಅಂತ ಬರ್ತಾಯಿತ್ತು. ಅದು 55 ಕೂಡ ಆತನ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಆಗಿಬಿಟ್ಟಿತ್ತು. ಹಾಗಾಗಿ ಅವ್ನು ಕಾನ್ಷಿಯಸ್ ಮೈಂಡ್ ಅದನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ, ಬಟ್ ಆದರೂ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅಲ್ಲೇನೋ 55 ನಂಬರ್ ಅನ್ನೋದು ತುಂಬ ಫೆಮಿಲಿಯರ್ ಆಗೋಗ್ಬಿಟ್ಟಿತ್ತು. ಹಾಗೆ ಆ ಮುಖ ನೋಡಿದ್ನಲ್ಲ, ನಕಲಿ ಸ್ಪೋರ್ಟ್ಸ್ ಮ್ಯಾನ್ ಮುಖ, ಆ ಮುಖವನ್ನು ಆತ ಐಡೆಂಟಿಫೈ ಮಾಡಿಬಿಟ್ಟು ಆತನೇ ಗೆಸ್ ಮಾಡ್ತಾನೆ. ಹೇಗೆ ಇಲ್ಲಿ ಮನುಷ್ಯರನ್ನು ಪ್ರೈಮ್ ಮಾಡಲಾಗುತ್ತೆ ನೋಡಿ. ಆತನಿಗೆ ಅಂದರೆ ಚೈನೀಸ್ ಮ್ಯಾನ್ಗೆ 55 ಅನ್ನೋ ನಂಬರ್ನ ಪ್ರೈಮ್ ಮಾಡೋಕ್ಕೆ ಶುರು ಮಾಡ್ದ. ಯಾರು? ನಿಕ್ಕಿ. ಎಲ್ಲಿ ಹೋದಲ್ಲಿ ಬಂದಲ್ಲಿ ಬಿಲ್ಬೋರ್ಡ್ಸಲ್ಲಿ, ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕ್ಸಿದ ತಕ್ಷಣವೇ 55 ಅನ್ನೋದು ಎದ್ದು ಕಾಣಿಸ್ಬೇಕು. ಆಮೇಲೆ ರೂಮ್ ರೆಂಟಿಗೆ ತೊಗೊಂಡ್ರೆ ರೂಮ್ ಡೋರ್ ನಂಬರ್ ಕೂಡ 55, ಕಾರ್ ನಂಬರ್ ಕೂಡ 55. ಆತನ ಕೇಳಿದಂಥ ಮ್ಯೂಸಿಕಲ್ ಕೂಡ 55 DJ ಟೆಕ್ಕಿಂಗ್, ಅದು ಕೂಡ ಹಾಗೆ. ಆಮೇಲೆ ಆ ಮನುಷ್ಯ, ಆಮೇಲೆ ಯಾರು ನಕಲಿ ಸ್ಪೋರ್ಟ್ಸ್ ಮ್ಯಾನ್, ಆತನನ್ನು ಕೂಡ ಆತನ ಕಣ್ಮುಂದೆ ತಂದಿರುವಂಥದ್ದು ಸುಮಾರು ಸರ್ತಿ ತಂದಿರ್ತಾರೆ. ಹಾಗಾಗಿ ಯಾವ ವ್ಯಕ್ತಿಯನ್ನು ಅಥವಾ ಯಾವ ವಸ್ತುವನ್ನು ನಾವು ಹೈಯೆಸ್ಟಾಗಿ ಪ್ರೈಮ್ ಮಾಡ್ತಾ ಹೋಗ್ತೀವೋ ಆ ಕಾನ್ಷಿಯಸ್ ಮೈಂಡಲ್ಲಿ ಅದು ಫೀಡ್ ಆಗಲ್ಲ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಆಗುತ್ತೆ. ಬಟ್ ಆವಾಗ ನಾವು ಆ ವ್ಯಕ್ತಿಯನ್ನು ನಮ್ಮ ಕಣ್ಣೆದುರು ಕಂಡಾಗ ಅದು ತುಂಬ ಫೆಮಿಲಿಯರ್ ಅನಿಸ್ಬಿಡುತ್ತೆ. ಆಯ್ತಪ್ಪ, ಇದು ನನಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ, ಇದು ನನಗೆ ಮಾತ್ರ ಇದು ಪದೇ ಪದೇ ಬರ್ತಿದೆ, ಅಂದರೆ ನನಗೇನೋ ಲಕ್ಕಿಯೆಸ್ಟ್ ನಂಬರ್ ಇರ್ಬೋದು ಅಥವಾ ನನಗೇನೋ ಲಕ್ಕಿಯೆಸ್ಟ್ ಪರ್ಸನ್ ಇರ್ಬೋದು ಇವನು ಅಂತ ಅವನ ತಲೆಯಲ್ಲಿ ಮೈಂಡಲ್ಲಿ ವಾಶ್ ಆಗಿರುತ್ತೆ, ಅದು ಫೀಡ್ ಆಗಿರುತ್ತೆ. ಅದನ್ನೇ ಆತ ಪ್ರಿಡಿಕ್ಟ್ ಮಾಡ್ತಾನೆ. ಬಟ್ ಇದ್ರ ಹಿಂದಿದ್ದ ಸೂತ್ರಕಾರ ಯಾರು ಗೊತ್ತೇನು? ಸೂತ್ರಧಾರಿ ನಿಕ್ಕಿ. ಕೊನೆಗೆ ಈ ನಿಕ್ಕಿಯು ಕೂಡ ಒಬ್ಬ ಹೈಯೆಸ್ಟ್ ಗ್ಯಾಮ್ಲರು. ಈತ ಕೂಡ ಬೆಟ್ಟಿಂಗ್ ಆ್ಯಪ್ಸ್ಗಳು ಮತ್ತು ಬೆಟ್ಟಿಂಗ್ ದಂಧೆಗಳನ್ನು ನಡೆಸ್ತಾ ಇದ್ದ. ಈತನಿಗೆ ಗೊತ್ತಿತ್ತು ಯಾರ ಮೈಂಡು ಯಾವ ರೀತಿ ಡೈವರ್ಟ್ ಮಾಡಬೇಕು ಅನ್ನೋದು. ಹಾಗಾಗಿ ಇದು ಒಂದು ಫಸ್ಟ್ ಟ್ರಿಕ್ ಏನು ಗೊತ್ತೇನೋ? ಪ್ರೈಮ್. ನೀವು ಯಾವುದನ್ನು ಹೆಚ್ಚು ಪ್ರೈಮ್ ಮಾಡ್ತೀರೋ ಅದನ್ನು ಮುಂದ್ಗಡೆ ಇರೋರು, ಪಕ್ಕದಲ್ಲಿರೋರು, ಆಚೆ ಈಚೆ ನಿಮಗೆ ಯಾರು ಬೇಕು ಅನ್ನಿಸ್ತಾರೆ ಅವ್ರ ಮುಂದೆ ಇದನ್ನು ಪ್ರೈಮ್ ಮಾಡಿ ನೋಡಿ, ಅವರು ಅದನ್ನೇ ಜಾಸ್ತಿ ಗೆಸ್ ಮಾಡ್ತಾರೆ ಮತ್ತು ಪ್ರೆಡಿಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟ್ರಿಕ್ ಏನು ಗೊತ್ತೇನು? ಗ್ಯಾಸ್ ಲೈಟಿಂಗ್ ಅಂತಂದರೆ ಈಗಿತ್ತಿತ್ತಲಾಗೆ ನಮ್ಮ ಕಡೆ ಬಳಸ್ತಾ ಇದ್ದಾರೆ. ಯಾರು ತುಂಬ ಜನ ಹುಡುಗಿಯರು, ನಮ್ಮ ಬಾಯ್ ಫ್ರೆಂಡ್ ನನ್ನನ್ನು ಗ್ಯಾಸ್ ಲೈಟಿಂಗ್ ಮಾಡ್ತಾನೆ, ನನ್ನ ಗರ್ಲ್ ಫ್ರೆಂಡ್ ನನ್ನನ್ನು ಗ್ಯಾಸ್ ಲೈಟಿಂಗ್ ಮಾಡ್ತಾಳೆ ಅಂತೇಳಿ. ಆ್ಯಕ್ಚುಲಿ ಗ್ಯಾಸ್ ಲೈಟಿಂಗ್ ಅನ್ನುವಂಥದ್ದು 19ನೇ ಶತಮಾನದಲ್ಲಿ ಯುರೋಪಿಯನ್ ದೇಶದಲ್ಲಿ ನಡೆದಿರುವಂಥ ಒಂದು ಕತೆ ಅಂದರೆ, ಒಬ್ಬಳು ಹುಡುಗಿ ಇರ್ತಾಳೆ, ಬೆಲ್ಲ ಅಂತ ಹೇಳಿ, ಒಬ್ಬ ಜಾಕ್ ಅಂತ ಹುಡುಗ ಇರ್ತಾನೆ, ಗಂಡ ಹೆಂಡತಿ ಇಬ್ಬರು. ಆದರೆ ಜಾಕ್ ಬೆಲ್ಲನ ಕೊರಳಲ್ಲಿ ಒಂದು ದೊಡ್ಡ ಬಹಳ ಕಾಸ್ಟ್ಲಿಯೆಸ್ಟ್ ಹಾರ ಇರುತ್ತೆ ಕುತ್ತಿಗೆಯಲ್ಲಿ. ಅವರ ಅಂಟಿ ಇದ್ದದು, ಅವ್ರ ಅಂಟಿ ಸತ್ತ ಮೇಲೆ ಅದನ್ನು ಆಕೆ ತಂದು ಇಟ್ಕೊಂಡಿರ್ತಾಳೆ. ಅವನಿಗೇನು ಆ ಹಾರವನ್ನು ಕದ್ದು ಮಾರ್ಕೋಬೇಕು. ಬಟ್ ಬೆಲ್ಲನ ಮುಂದೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ಅದನ್ನು ಕದಿಯೋಕ್ಕಾಗಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಬೆಲ್ಲನ ನಾನು ಮೆಂಟಲ್ ಮಾಡಬೇಕು, ಅಂದರೆ ಅವಳನ್ನ ಏನಂತಂದರೆ ಅವಳ ತಲೆ ಕೆಡಿಸ್ಬೇಕು ಅಂತ ಹೇಳಿ. ಹಾಗಾಗಿ ಆತ ಏನು ಮಾಡ್ತಿರ್ತಾನೆ, ಅವಳಿಗೆ ಗ್ಯಾಸ್ ಲೈಟಿಂಗ್ ಮಾಡ್ತಿರ್ತಾನೆ. ಅಂದರೆ ಯಾವುದೋ ಒಂದು ವಸ್ತುನ ಅವಳು ಎಲ್ಲೂ ಇಟ್ಟಿರ್ತಾಳೆ, ಅದನ್ನು ಅವಳಿಗೆ ಗೊತ್ತಿಲ್ಲದೆ ಇರೋ ರೀತಿ ಅದನ್ನು ಸ್ಥಳಾಂತರ ಮಾಡಿ ಆಮೇಲೆ ಅವಳು ಇವನನ್ನು ಕೇಳ್ತಾಳೆ, ಇಲ್ಲ ನಾನು ಇಲ್ಲೊಂದು ವಸ್ತು ಇಟ್ಟಿದ್ದೆ, ಎಲ್ಲೋಯ್ತು ಅಂತ ಕೇಳಿ. ಇಲ್ಲ ನನಗೇನು ಗೊತ್ತಮ್ಮ, ನೀನು ಅಲ್ಲಿ ಇಡ್ತಿದ್ದೆ, ನಾನು ನೋಡಿದ್ದೀನಿ ಅದನ್ನು, ನೀನೇ ಇಟ್ಟಿದ್ದೀಯಾ, ಎಲ್ಲಿಟ್ಟಿದ್ಯಾ ನೋಡ್ಕೊ, ಅಬ್ಸರ್ವ್ ಮಾಡು, ನಾನಂತೂ ಮುಟ್ಟಿಲ್ಲ ಅದನ್ನು. ಕೊನೆಗೆ ಆತನೇ ಹೋಗಿ ಅವಳಿಗೆ ತೋರಿಸ್ತಾನೆ, ನೋಡು ಇಲ್ಲಿಟ್ಟಿದ್ಯಾ ನಿನ್ನೆ ರಾತ್ರಿ, ನಾನು ನೋಡಿದ್ದೀನಿ ನೀನು ಇರೋದನ್ನು. ಬಟ್ ಅವಳಿಗೇನು ಭ್ರಮಣೆ ಆಗುತ್ತೆ, ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲದಂಗೆ, ಬಟ್ ನನಗೆ ಯಾಕೋ ಇದೆಲ್ಲ ಜ್ಞಾಪಕ ಉಳಿತಾ ಇಲ್ಲಲ್ಲ, ನಾನು ಯಾಕೋ ಮೆಂಟಲಿ ಅಂದರೆ ಒಂಚೂರು ನನಗೆ ಮಾನಸಿಕ ತೊಂದರೆ ಇದೆ ಅನ್ನೋ ಥರ ಫೀಲ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಹಾಗೆ ಗ್ಯಾಸ್ ಲೈಟು ಅಂತಂದರೆ ಗ್ಯಾಸ್ ಅಂದರೆ ಒಲೆ, ಗ್ಯಾಸ್ ಲೈಟು ಜಾಸ್ತಿ ಮಾಡ್ತಾಳೆ ಅವಳು ಪದೇ. ಬಟ್ ಈತ ಅವಳಿಗೆ ಗೊತ್ತಾಗ್ದಂಗೆ ಹೋಗ್ಬಿಟ್ಟು ಗ್ಯಾಸ್ ಲೈಟ್ನ ಸಣ್ಣಕ್ಕೆ ಮಾಡಿ ಬಂದಿರ್ತಾನೆ. ಅವಳು ಕೇಳ್ತಾಳೆ ಇವನನ್ನು, ಗ್ಯಾಸ್ ಲೈಟ್ ಯಾಕೆ ನೀನು ಕಡಿಮೆ ಮಾಡ್ತಾಯಿದ್ಯಾ? ನಿನಗೆ ಲೂಸಾ? ನಾನು ಹೋಗಿದ್ದೀನಿ ಅಡುಗೆ ಮನೆಗೆ, ನಾನು ನೋಡಿದ್ದೀನಿ ಆ ಗ್ಯಾಸ್ ಲೈಟ್ನ, ನೀನೇ ಮಾಡಿದ್ದು, ನೀನೇ ಹೋಗ್ತೀಯಾ, ಸಣ್ಣಗೆ ಮಾಡ್ತೀಯ, ಮತ್ತೆ ಬರ್ತೀಯ, ಮತ್ತೆ ನನಗೆ ಕೇಳ್ತೀಯ, ಹಿಂಗಂದರೆ ಅಂತ ಹೇಳ್ತಾನೆ. ಅಂದರೆ
ಅವಳಿಗೆ ಗೊತ್ತಿರುವ ಅವಳು ಮಾಡುವಂಥ ಕೆಲಸದಲ್ಲೇ ತಿರುಚುವಂಥದ್ದು, ತಿದ್ದುಪಡಿ ಮಾಡುವಂಥದ್ದು. ಆಕೆ ಮಾಡಿರೋ ಕೆಲಸನ ಅವಳಿಗೆ ಗೊತ್ತಿಲ್ಲದೆ ಇರೋ ರೀತಿನೇ ತಿರುಚಿಬಿಡೋದು. ಆಮೇಲೆ ಅವಳು ಬೇರೆಯವ್ರನ್ನ ಕೇಳಿದಾಗ ಅವಳ ಮುಂದೆ ನೀನೇ ಮಾಡಿದ್ದೀಯಾ, ನಾನು ನೋಡಿದ್ದೀನಿ, ಇದಕ್ಕೆ ಪ್ರೂಫ್ ಬೇರೆ ಇದೆ, ಈ ರೀತಿ ಹೇಳಿಬಿಟ್ರೆ ಅವಳಿಗೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಥಿಂಗ್ ಅವರು ಹೈಲುಸಿನೇಷನ್ಗೆ ಹೋಗ್ತಾರೆ. ನಾನು ಇದನ್ನು ಮಾಡಿದ್ನಾ, ಯಾವಾಗ ಮಾಡಿದೆ, ನನಗೆ ಯಾಕೆ ನೆನಪಿಲ್ಲ, ನಾನು ಯಾಕೋ ಮೆಂಟಲಿ ಸ್ವಲ್ಪ ವೀಕ್ ಆಗ್ತಾ ಇದ್ದೀನ, ಅವಳೇ ಮೆಂಟಲಿ ಸ್ಟ್ರೆಸ್ಗೆ ಹೋಗ್ತಾಳೆ. ಇದು ಗ್ಯಾಸ್ ಲೈಟಿಂಗ್ ಅಂತ. ಇದು ಆ್ಯಕ್ಚುಲಿ 19ನೇ ಶತಮಾನದಲ್ಲಿ ಯುರೋಪಿಯನ್ ದೇಶದಲ್ಲಿ ಒಂದು ಸ್ಟೇಜ್ ಶೋ ಆಗಿತ್ತು. ಆವಾಗಲಿಂದಾನೇ ಈ ಸ್ಟೇಜ್ ಶೋನಲ್ಲಿ ಮ್ಯಾನಿಪುಲೇಟ್ ಮಾಡ್ತಾರಲ್ಲ, ಇದನ್ನೇ ಜನರು ಗ್ಯಾಸ್ ಲೈಟಿಂಗ್ ಅಂತ ಕರೆಯೋಕ್ಕೆ ಶುರು ಮಾಡಿದರು. ನೆಕ್ಸ್ಟ್ ಬರೋದು ಗ್ಯಾಸ್ ಲೈಟಿಂಗ್ ಆತ. ನೆಕ್ಸ್ಟ್ ಬರುವಂಥದ್ದೇನು, ಗಿಲ್ಟಿ ಟ್ರಕ್. ಈ ಗಿಲ್ಟಿ ಟ್ರಕ್ ಏನೋ ಗೊತ್ತಾ, ಇವಾಗ ರಾಹುಲ್ ಒಬ್ಬ MNC ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರು ಒಂದು ಟೀಮಲ್ಲಿ ಕೆಲಸ ಮಾಡ್ತಿರ್ತಾನೆ. ಆವಾಗ ಪದೇ ಈತ ಕೂಡ ಒಳ್ಳೆ ಸಜೆಷನ್, ಒಳ್ಳೆ ಐಡಿಯಾಗಳನ್ನ ಕೊಡ್ತಿರ್ತಾನೆ ಟೀಮ್ಗೆ. ಬಟ್ ಆ ಟೀಮಲ್ಲಿ ಇನ್ನೊಬ್ರು ಹುಡುಗಿ ಇರ್ತಾಳೆ, ಸಹಾರಾ ಅಂತ. ಆ ಹುಡುಗಿ ಏನು ಮಾಡ್ತಾಳೆ, ಯಾವ್ದಾದ್ರು HR ಬಂದ ತಕ್ಷಣವೇ, ಇಲ್ಲ ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದ ತಕ್ಷಣವೇ ಆ ಪ್ರಾಜೆಕ್ಟ್ನ ಅವರು ತೋರಿಸ್ತಿರ್ತಾರಲ್ಲ, ಈ ಥರ ನಾವು ಪ್ರಾಜೆಕ್ಟ್ ಮಾಡಿದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ತಾರಲ್ಲ, ಆವಾಗ ಆ ರಾಹುಲ್ನ ಐಡಿಯಾಸ್ನ ಕದ್ದು ಅವರು HRಗೆ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಹೇಳುವಂಥದ್ದು. ಆವಾಗ ಮ್ಯಾನೇಜಿಂಗ್ ಡೈರೆಕ್ಟ್ರು ಇಲ್ಲ HR ಹತ್ರ ಪ್ರಶಂಸೆ ಪಡ್ಕೊಳ್ಳುವಂಥದ್ದು, ಅಪ್ರಿಷಿಯೇಷನ್ ಪಡ್ಕೊಳ್ಳುವಂಥದ್ದು. ಅದನ್ನು ಒಂದು ಸರ್ತಿ ನೋಡಿ ರಾಹುಲ್ ಏನಂತಾನೆ, ಏನಮ್ಮ ನಾನು ಮಾಡಿರೋ ಎಲ್ಲ ಐಡಿಯಾಗಳನ್ನು ಕದ್ಬಿಟ್ಟು ನೀನು ಮೊದಲು ಎಕ್ಸ್ಪ್ಲೇನ್ ಮಾಡ್ತೀಯಾ, ನೀನೇ ಎಲ್ಲ ಅಪ್ರಿಷಿಯೇಷನ್ ತೊಗೊತೀಯ, ಹೆಂಗೆ ಇದು ಅಂತ ಹೇಳಿ. ಆವಾಗ ಅವಳಂತಾಳೆ, ಸಾರಿ ಕಣೋ, ನಾನು ಯಾಕೋ ಇತ್ತೀಚೆಗೆ ಸ್ವಲ್ಪ ಕೀಳಿರಿಮೆ ಫೀಲ್ ಮಾಡ್ತಾಯಿದ್ದೀನಿ, ನನಗೆ ಯಾಕೋ ಸ್ವಲ್ಪ ನನ್ನ ಕೆಲಸದ ಮೇಲೆ ನಂಬಿಕೆನೇ ಬರ್ತಾಯಿಲ್ಲ, ಯಾಕೋ ನಾನು ಸ್ವಲ್ಪ ಆ್ಯಂಗ್ಸೈಟಿಗೆ ಹೋಗ್ತಾ ಇದ್ದೀನೇನೋ ಅನ್ನಿಸ್ತಾ ಇದೆ, ನನಗೆ ಸ್ವಲ್ಪ ಪ್ರೌಡ್ ಫೀಲ್ ಬೇಕಾಗಿದೆ ಕಣೋ, ಹಾಗಾಗಿ ನಾನು ಅಪ್ರಿಸಿಯೇಷನ್ ಬಯಸ್ತಾ ಇದ್ದೀನಿ, ಕೆಲಸ ದಯವಿಟ್ಟು ಕ್ಷಮಿಸ್ಬಿಡೋ ಇದೊಂದು ಸರ್ತಿ ಅಂತ. ಹಾಗೆ ಒಂದು ಸರ್ತಿ ಆತ ಕ್ಷಮಿಸಿದ ಅಂದರೆ ನೆಕ್ಸ್ಟ್ ಮತ್ತೆ ಅದನ್ನೇ ತಗೊಳ್ಳೋದು, ಅವನ ಐಡಿಯಾಗಳನ್ನೇ ಕದಿಯೋದು, ಇವರು ಅಪ್ರಿಸಿಯೇಷನ್ನ ತಗೊಳ್ಳೋವಂಥದ್ದು. ಇದೇನಿದೆಯಲ್ಲ ಸೆಲ್ಫ್ ಗಿಲ್ಟಿ ಫೀಲ್ ಅಂತ ಹೇಳ್ತಾರೆ. ತನ್ನನ್ನು ತಾನು ಗಿಲ್ಟಿ ಪ್ರೂವ್ ಮಾಡ್ಕೊಂಬಿಡೋದಲ್ಲಿ, ಯಾಕೋ ನನಗೆ ಸ್ವಲ್ಪ ತುಂಬಾ ಹೆಸಿಟೇಟಿಂಗ್ ಆಗ್ತಾಯಿದೆ ಕಣೋ, ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಯಾಕೋ ನನಗೆ ಸ್ವಲ್ಪ ವೀಕ್ ಅನ್ನಿಸ್ತಾ ಇದೆ, ಸಿಕ್ನೆಸ್ ಬಂದಿದೆ, ಅಂದರೆ ನನಗೆ ಈ ಕೆಲಸದ ಮೇಲೆ ನಂಬಿಕೆನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ, ನನ್ನ ಕೈಲಿಂದ ಏನೂ ಸಾಧ್ಯನೇ ಇಲ್ಲ ಅನಿಸೋ ಥರ ಆಗಿದೆ, ಹಾಗಾಗಿ ನಾನೇನು ಐಡಿಯಾಗಳನ್ನು ಕದ್ದಿದ್ದೀನಿ. ಬಟ್ ಇದನ್ನು ನಾನು ಹೇಳಿದ್ದೀನಿ, ನನಗೆಲ್ಲೋ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಬಂದರೆ ನಾನು ಕೂಡ ಇನ್ನೂ ಉತ್ತೇಜನಗೊಳ್ತೀನೇನೋ ಅನ್ನೋವಂಥ ಭ್ರಮೆಯಲ್ಲಿ, ಭ್ರಮೆ ಅನ್ನೋಕ್ಕಿಂತ ಆ ರೀತಿಯೇ ಹೇಳ್ತಾರೆ ಅವರು. ಅದು ಗಿಲ್ಟಿ ಟ್ರಕ್ ಅಂತ. ಇನ್ನೊಂದು ಬರುತ್ತೆ ಲವ್ ಬಾಂಬಿಂಗ್ ಅಂತ, ಕೇಳಿರ್ಬೋದು ಇದನ್ನು, ತುಂಬ ಜನ ಇದನ್ನು ಮಾಡ್ತಾರೆ. ಲವ್ ಬಾಂಬಿಂಗ್ ಏನು ಗೊತ್ತಾ, ನಿಮ್ಮ ಕಡೆಯಿಂದ ಕೆಲಸ ಆಗಬೇಕು, ಫಸ್ಟು ಕೆಲಸ ಆಗಬೇಕು ಅಂತಂದರೆ ಸುಮ್ಮನೆ ಪ್ರೀತಿಯಿಂದ, ಲೋ ಮಗ ನೀನು ಹಿಂಗೆ, ಓ ಮೈ ಗಾಡ್ ನನಗೆ ಗೊತ್ತೇ ಇರಲಿಲ್ವಲ್ಲೋ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತೀಯ ನೀನು, ಏ ಮಗ ನೀನು ಮಾಡಿದ್ಯಲ್ಲ 100ಕ್ಕೆ 100 ಸತ್ಯ ಕಣೋ, ಅದೇನಂತಾರ ಅತಿ ವಿನಿಯಂ ಧೂರ್ತ ಲಕ್ಷಣಂ ಅಂತ ಹೇಳಿ, ಅದು ಕನ್ನಡದಲ್ಲೇ ಇದೆ, ಅತಿ ವಿನಿಯಂ ಧೂರ್ತ ಲಕ್ಷಣಂ ಅಂತ ಹೇಳಿ. ಅದು ಲವ್ ಬಾಂಬಿಂಗ್. ಅದು ಯಾವುದೋ ಹುಡುಗಿ ಹತ್ರ ಸಾರಿ ಕಣ ಚಿನ್ನ ರನ್ನ ಮುನ್ನ, ಅಲ್ಲಿ ಒಂದು ಏನೋ ಹಿಂದ್ಗಡೆ ಬ್ಯಾಕ್ವರ್ಡಲ್ಲಿ ನಡೀತಾ ಇರುತ್ತೆ ಅದು, ಏನೋ ನಿಮಗೆ ಗೊತ್ತಿರಲ್ಲ. ಬಟ್ ಆ ಲವ್ ಬಾಂಬಿಂಗ್ನಲ್ಲೇ ನೀವು ಕಳೆದೋಗ್ಬಿಡ್ತೀರಾ. ಬಟ್ ಯಾವಾಗ ನಿಮ್ಮದು ಕಾನ್ಷಿಯಸ್ ಮೈಂಡ್ ಅದನ್ನು ರಿಜೆಕ್ಟ್ ಮಾಡುತ್ತೋ, ಇಲ್ಲ ಇದ್ರ ಹಿಂದೆ ಏನೋ ಇದೆ ಅಂತ ಹೇಳಿ ನೀವು ಬ್ಯಾಕ್ವರ್ಡ್ ಸ್ಟೆಪ್ಪಲ್ಲಿ ನಿಂತ್ಕೊಂಡು ಆಟ ಆಡಬೇಕು. ಆತ ಎಷ್ಟೇ ಪ್ರೀತಿಯಿಂದ ಪ್ರೀತಿಸ್ತಾ ಇದ್ದೀನಿ, ಪ್ರೀತಿ ಮಾಡ್ತೀನಿ ಅಂತ ಎಷ್ಟೇ ಪ್ರೀತಿಯಿಂದ ಮಾತಾಡಿದ್ರು ಕೂಡ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳುವಂಥದ್ದಲ್ಲ. ಆತನ ಹಿಂದೆ ಏನಿದೆ ಅನ್ನೋವಂಥದ್ದನ್ನು ನೀವು ಬಡಿದೆಬ್ಬಿಸಬೇಕು, ಕೇಳಬೇಕು ಅದು ಏನಿದೆ ಅಂತ, ಏನಕ್ಕೆ ನೀನು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೆಯಾ ಅಂತ. ಲವ್ ಬಾಂಬಿಂಗಲ್ಲಿ ಕಳೆದೋಗ್ಬಿಟ್ರೆ ಈ ಮುಂದೆ ಏನೇನು ಅನಾಹುತಗಳಾಗುತ್ತೆ ಅನ್ನೋದನ್ನು ನಾನು ಹೇಳುವಾಗಿಲ್ಲ, ನಿಮಗೆ ಗೊತ್ತಿರುತ್ತೆ. ಹುಷಾರು. ಈ 4 ಟ್ರಿಕ್ಗಳು ಈ ವಿಡಿಯೋಕ್ಕೆ ಸಾಕು ಅಂತ ಅಂದ್ಕೊತೀನಿ. ಈ ಟ್ರಿಕ್ಸ್ಗಳನ್ನು ಬಳಸಿ ಬೇಡ ಅನ್ನಲ್ಲ, ಬಟ್ ಕೆಟ್ಟದಾಗಿ ಅಂದರೆ ಬೇರೆಯವ್ರನ್ನ ಬಳಸ್ಕೊಳ್ಳೋದಕ್ಕೆಲ್ಲ ಬಳಸೋಕೆ ಹೋಗಬೇಡಿ. ಸೊ ಇದು ಡಾರ್ಕ್ ಸೀಕ್ರೆಟ್ಸು, ಡಾರ್ಕ್ ಸೈಕಾಲಜಿ ಟ್ರಿಕ್ಸು. ಸೊ ಹಾಗಾಗಿ ಇನ್ನೂ 8 ಇದೆ. 8 ನಾನು ನಾಳೆ ಅದೇ ನಾಡಿದ್ದು ಇನ್ನೂ ಒಂದು ಎರಡು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಮಾಡಿ ಹೇಳ್ಕೊಡ್ತೀನಿ ಅನ್ನೋದಕ್ಕಿಂತ ತಿಳಿಸ್ತೀನಿ, ಎಲ್ರಿಗೂ ಗೊತ್ತಿರೋವಂಥದ್ದೇ ತಿಳಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ ಮಾತು.